ಕೊಡಗಲ್ಲಿ ಸತತ ಎರಡನೇ ದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರವಾಸವನ್ನ ಕೈಗೊಂಡಿದ್ದು 1 ಗಂಟೆ 15 ನಿಮಿಷಗಳ ಕಾಲ ವೈಮಾನಿಕ ಸಮೀಕ್ಷೆಯನ್ನು ಕೂಡ ಸಿಎಂ ನಡೆಸಿದ್ದಾರೆ. ಶುಂಠಿಕೊಪ್ಪ, ಮಾದಾಪುರ, ಮುಕ್ಕೋಡ್ಲು, ಹಾರಂಗಿ ಹಿನ್ನೀರು ಪ್ರದೇಶದಲ್ಲಿ ಸಮೀಕ್ಷೆಯನ್ನ ನಡೆಸಲಾಗಿದ್ದು, ಸಿದ್ದಾಪುರ, ಕುಶಾಲನಗರದಲ್ಲೂ ಕೂಡ ಮುಖ್ಯಮಂತ್ರಿಗಳು ವೈಮಾನಿಕ ಸರ್ವೆಯನ್ನ ನಡೆಸಿದ್ದಾರೆ. ಇವತ್ತು ಆರ್ವತಿ ಗ್ರಾಮದಲ್ಲಿ ಸಂತ್ರಸ್ತ ಮಹಿಳೆಗೆ ಸಿಎಂ ಚೆಕ್ ಅನ್ನ ವಿತರಣೆ ಮಾಡಿದ್ದಾರೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ವೈಮಾನಿಕ ಸಮೀಕ್ಷೆಯ ಚಿತ್ರಣವನ್ನ. ಕೊಡಗಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನ ವೈಮಾನಿಕ ಸಮೀಕ್ಷೆ ನಡೆಸುವ ಮೂಲಕವಾಗಿ ಮುಖ್ಯಮಂತ್ರಿಗಳು 1 ಗಂಟೆ 15 ನಿಮಿಷಗಳ ಕಾಲ ಇದರ ಸರ್ವೆಯನ್ನ ನಡೆಸಿದ್ದಾರೆ. ಎಲ್ಲೆಲ್ಲಿ ಏನೇನು ಅನಾಹುತಗಳು ಸಂಭವಿಸಿವೆ, ಕೊಡಗಿಗೆ ಆಗಬೇಕಾಗಿರುವಂತಹ ತುರ್ತು ಸೌಲಭ್ಯಗಳು ಏನು, ಅನಿವಾರ್ಯದ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ ಸದ್ಯ ಮುಖ್ಯಮಂತ್ರಿಗಳು. ಜೊತೆಗೆ ಆರ್ವತಿ ಗ್ರಾಮದಲ್ಲಿ ಸಂತ್ರಸ್ತ ಮಹಿಳೆಗೆ ಚೆಕ್ ಅನ್ನು ಕೂಡ ಮುಖ್ಯಮಂತ್ರಿಗಳು ವಿತರಣೆ ಮಾಡಿದ್ದಾರೆ. ಕೊಡಗಲ್ಲಿ ಸತತ ಎರಡನೇ ದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವೈಮಾನಿಕ ಸಮೀಕ್ಷೆ ಮುಂದುವರೆದಿದೆ. ಆರ್ವತಿ ಗ್ರಾಮದಲ್ಲಿ ಸಂತ್ರಸ್ತ ಮಹಿಳೆಗೆ ಚೆಕ್ ಅನ್ನು ಕೂಡ ಮುಖ್ಯಮಂತ್ರಿಗಳು ವಿತರಣೆ ಮಾಡಿದ್ದಾರೆ. 1 ಗಂಟೆ 15 ನಿಮಿಷಗಳ ಕಾಲ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿದ್ದು, ಕೊಡಗಿನ ಸದ್ಯದ ಪರಿಸ್ಥಿತಿಯ ಅವಲೋಕನವನ್ನ ಮಾಡಲಾಗಿದೆ. ಸಿದ್ದಾಪುರ, ಕುಶಾಲನಗರದಲ್ಲೂ ಕೂಡ ಸಿಎಂ ವೈಮಾನಿಕ ಸರ್ವೆಯನ್ನ ನಡೆಸ್ತಾ ಇದ್ದಾರೆ. ಶುಂಠಿಕೊಪ್ಪ, ಮಾದಾಪುರ, ಮುಕ್ಕೋಡ್ಲು, ಹಾರಂಗಿ ಹಿನ್ನೀರು ಪ್ರದೇಶದಲ್ಲಿ ಸಮೀಕ್ಷೆಯನ್ನ ನಡೆಸಲಾಗಿದೆ. ಸಿದ್ದಾಪುರ, ಕುಶಾಲನಗರದಲ್ಲೂ ಕೂಡ ಮುಖ್ಯಮಂತ್ರಿಗಳಿಂದ ವೈಮಾನಿಕ ಸರ್ವೆಯನ್ನ ನಡೆಸಲಾಗ್ತಾ ಇದೆ. ಕೊಡಗಿನಲ್ಲಿ ಸತತ ಬೆಂಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಆದಂತಹ ಅನಾಹುತದ ಸಮೀಕ್ಷೆಯನ್ನ ಸರ್ವೆಯನ್ನ ನಡೆಸಲಾಗ್ತಾ ಇರುವಂತಹ ದೃಶ್ಯ ಮತ್ತು ಯಾರ್ಯಾರಿಗೆ ಏನು ಅನಿವಾರ್ಯ ಬೇಕಿದೆ ಈಗ ಸದ್ಯಕ್ಕೆ ಈ ಕ್ಷಣಕ್ಕೆ ಅವೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಕಲ್ಪಿಸೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ.